ಹೆಚ್ಕೊಂಡು ಅಲ್ಲಿ ನಿನ್ನ ಜವಾಬ್ದಾರಿ ಮುಗೀತು, ನಾವು ದುಡ್ಡು ಕೊಟ್ಬಿಡ್ತೀವಿ. ಅವಳು ಮಾತು ನಮ್ಮ ಮಾವನ ಗುರುಗಳಿಗಾಗಿ ಆ ಮಗು ನನ್ನ ಮಡ್ಲಲ್ಲಿ ದಯವಿಟ್ಟು ಕೊಡ್ಬಿಡಮ್ಮ. ಇಲ್ಲ, ಇದು ನಾ ಹೆತ್ತ ಮಗು, ನನ್ನ ಕರಳು, ನನ್ನ ಪ್ರಾಣ ಹೋದ್ರೆ ನಾನು ಮಗು ಯಾರಿಗೂ ಕೊಡೋದಿಲ್ಲ. ನೋಡು, ಇವತ್ತಿನಿಂದ ಆ ಮಗುವಿನ ನಿಜವಾದ ತಂದೆ ತಾಯಿ ಸೋನು ಮತ್ತು ರಾಜೇಶ್. ನಿಜವಾದ ತಾಯಿ ನಾನು. ಇದು ನನ್ನ ಕರಳು, ನನ್ನ ಹತ್ರನೇ ಬೆಳಿಬೇಕು. ಇದು ತಪ್ಪು ಯಾರು ಹೇಳಲ್ವ? ಹೇಳ್ತಾರೆ ಬಿಡ್ರಿ, ಸರೋಜನ ಹಿಂಗೆಲ್ಲ ಮಾಡಬಾರ್ದು, ನೀ ಹಂಗಿರ್ಬೇಕು, ನೀ ಹಿಂಗಿರ್ಬೇಕು ಅಂತ ಹೇಳ್ತಾರ, ತಮ್ಮಡಿಗೆ ಹೋಗ್ತಾರ. ನನಗೆ ವಾಕ್ಯ ಅಂದ್ರೆ ಯಾರು ಕೊಡ್ತಾರ? ನಿಮ್ ತಂದೆಯವರ ಆಸೆ ಅಷ್ಟೇ ಅಲ್ಲ, ನನ್ನ ಆಸೆ ಕೂಡ ಹೌದು. ಹೌದು, ನನ್ನಿಂದಾಗಿ ನಿಮ್ಮ ವಂಶ ಜ್ಯೋತಿ ಬೆಳಗಲಿಲ್ಲ ಅನ್ನೋ ಅಪೋದ ನನಗೆ ಬೇಡ. ನಿಮ್ಮಿಂದಾಗಿ ಮನೆ ಬೆಳಗಲಿಲ್ಲ. ಮೊಮ್ಮಕ್ಕಳನ್ನ ಎತ್ತಿ ಆಡಿಸ್ಬೇಕು ನಿಮ್ಮ ತಂದೆಯವ್ರ ಕನಸು ನನಸಾಗಬೇಕು. ದಕ್ಷಿಣ ಭಾರತದ ಕುಂಭಮೇಳ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಪ್ರತಿ ವರ್ಷ ಈ ನಾಟಕ ಕಂಪನಿ ಬರುತ್ತೆ. ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ಶ್ರೀ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ನಾಟ್ಯ ಸಂಘ. ಈ ನಾಟ್ಯ ಸಂಘದಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ. ಅವರನ್ನ ನೋಡ್ಬಿಟ್ರೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ರೀ. ಅಂತಹ ಕಲಾವಿದರು ಅವರೆಲ್ಲ ಗಂಡಸರೇ. ಒಂದು ಸರಿ ಈ ನಾಟಕ ಕುಳಿತುಕೊಂಡು ನೋಡ್ಬಿಟ್ರೆ ಎಂತಹ ಕಲ್ಲು ಹೃದಯನೂ ಕರಗಿ ಕಣ್ಣೀರಿಡುತ್ತೆ. ಅಂತಹ ಒಂದು ನಾಟಕ ಇವತ್ತು ಕೊಪ್ಪಳ ನ್ಯೂಸ್ ವೀಕ್ಷಿಸಿರುವ ನಾಟಕ ಸುಪಾರಿ ಸರೋಜ ಅಂತ. ಹೆಸರಲ್ಲಿ ಹೇಳ್ತಿದ್ದಂತೆ ಸುಪಾರಿ ಸರೋಜ ಯಾವ ರೀತಿ ಬದಲಾಗ್ತಾಳೆ. ತಾಯಿ ಕರಳಿನ ದೃಶ್ಯ ಕೊಪ್ಪಳದಲ್ಲಿ GSR ಆಸ್ಪತ್ರೆ ಹಿಂದ್ಗಡೆ ಹಾಕಿರ್ತಕ್ಕಂಥ ಈ ಒಂದು ನಾಟ್ಯ ಕಂಪನಿ ಏನಿದೆ, ಈ ನಾಟಕವನ್ನ ವೀಕ್ಷಿಸ್ತಕ್ಕಂಥ ಹಲವಾರು ಜನ ತಮ್ಮದೇ ಶೈಲಿಯಲ್ಲಿ ವಿಭಿನ್ನವಾಗಿ ಒಂದು ಸಾರಿ ಅವ್ರು ಏನ್ ಹೇಳಿದರೆ ಕೇಳ್ಕೊಂಡು ಬನ್ನಿ. ಈ ನಾಟಕದ ಬಗ್ಗೆ ಅತಿ ಹೆಚ್ಚು ಹೇಳೋಕೆ ಯಾಕೋ ಮನಸ್ಸಾಗ್ತಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ಈ ನಾಟಕವನ್ನ. ಅವಾಚ್ಯ ಶಬ್ದಗಳು ಉಪಯೋಗ ಇಲ್ಲದೇ ಒಂದು ಧಾರ್ಮಿಕತೆ ಮತ್ತು ಹಳ್ಳಿ ಸೊಗಡು ಇರ್ತಕ್ಕಂಥ ನಾಟಕ ಮಾನ್ಯ ನಮ್ಮ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪುಟ್ಟಯ್ಯಜವರು ಕಟ್ಟಿರ್ತಕ್ಕಂಥ ಈ ಒಂದು ಸಂಸ್ಥೆ ಅಂಧ ಮಕ್ಕಳಿಗೆ ಆಶ್ರಯ ಅಲ್ಲದೇ ಬಡ ಕಲಾವಿದರಿಗೆ ಮತ್ತು ಯಾವುದೇ ರೀತಿ ಸ್ತ್ರೀ ಪಾತ್ರಧಾರಿಗಳು ಇಲ್ಲ ಕೂಡ ಪುರುಷರು ಕೂಡ ಸ್ತ್ರೀ ಪಾತ್ರಗಳನ್ನು ಸ್ತ್ರೀಯರಿಗಿಂತ ನಾಚುವಂತೆ ಮಾಡ್ತಕ್ಕಂಥ ಈ ಒಂದು ನಾಟಕ ಬಹಳ ಅಚ್ಚುಮೆಚ್ಚಾಗಿದೆ. ಆ ಹೆಣ್ಣಿಗೆ ಬಂಜೆತನ ಹೇಗೆ ಕಾಡ್ತಾ ಇತ್ತು, ಆ ಬಂಜೆತನನ್ನ ಮತ್ತೊಂದು ಹೆಣ್ಣು ಯಾವ ರೀತಿಯಲ್ಲಿ ಅವಳ ಆಸೆ ಆಮಿಷಗಳನ್ನು ಹೊತ್ತುಕೊಂಡು ಬಂದು ಆ ಬಂಜೆತನ ನಿವಾರಣೆ ಮಾಡ್ತಾಳೆ, ಒಬ್ಬ ದುಷ್ಟ ಹೆಣ್ಣು ಯಾವ ರೀತಿ ಮನಪರಿವರ್ತನೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಮ್ಮ ಕವಿಶ್ರೇಷ್ಠರಾಗಿರ್ತಕ್ಕಂಥ ಮಹಾದೇವಪ್ಪ ಹೊಸೂರವರು ತಮ್ಮ ಕಲಾಕೃತಿಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರ್ತಿದ್ದಾರೆ. ಉದ್ದಪ್ಪ ಬೇವಿನಹಳ್ಳಿ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಒಂದು ಸ್ಮರಣಾರ್ಥವಾಗಿ ಏನು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯ ಅಂಗವಾಗಿ ಈ ಒಂದು 15 ದಿನಗಳ ಕಾಲ ಸುಮಾರು ಒಂದು 4-5 ಕಂಪನಿಗಳು ಬಂದವು. ಆ ಕಂಪನಿಗಳ ಪೈಕಿ ಈ ಒಂದು ಪಂಚಾಕ್ಷರಿ ಗವಾಯಿಗಳ ಒಂದು ನಾಟ್ಯ ಕಂಪನಿ ಅದ್ಭುತವಾಗಿರ್ತಕ್ಕಂಥ ಒಂದು ನಾಟಕ ಪ್ರದರ್ಶನ ಮಾಡಿದೆ. ಇಲ್ಲಿ ವಿಶೇಷತೆ ಏನಂತಂದ್ರೆ ಈ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲಾ ಸ್ತ್ರೀ ಪಾತ್ರಧಾರಿಗಳು ಗಂಡು ಪಾತ್ರಧಾರಿಗಳು, ಅಲ್ಲಿ ಎಲ್ಲೂ ಸಹ ಪುರುಷ ಪಾತ್ರಧಾರಿಗಳು ಅವ್ರು ಸ್ತ್ರೀ ಪಾತ್ರವನ್ನ ಹಾಕೊಂಡ್ರವರು. ಯಾವೊಬ್ಬ ಸಭಿಕರಿಗೂ ಸಹ ಅವರು ಗಂಡ್ಮಕ್ಳು ಅಂತ ಗೊತ್ತನೇ ಆಗೋದಿಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂಥ ನಾಟ್ಯವನ್ನ ಮಾಡ್ತಾ ಇರೋದು ಸ್ಪೆಷಲ್. ಬಹಳ ಮಹತ್ವವನ್ನ ಆ ಒಂದು ತಾಯಂದ್ರೆ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ. ಅಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಕೊಟ್ಟಂತ ಆಕೆಗೆ ಒಂದು ಬಾಡಿಗೆ ತಾಯ್ತನನ್ನ ಆಕೆ ಮೊದಲ ಒಪ್ಪಂದದ ಮೇರೆಗೆ ಸ್ವೀಕರಿಸ್ತಾರ. ಆಮೇಲೆ ಬರಬರ್ತು 9 ತಿಂಗಳ ಆ ಮಗುವನ್ನು ಒತ್ತು ಆಮೇಲೆ ಏನ ಆ ಮಗುವಿಗೆ ಜನನ ಕೊಟ್ಟೊತ್ನಾಗ ಅಲ್ಲಿ ನಿಜವಾದ ತಾಯ್ತನವನ್ನ ಆಕೆ ಅನುಭವಿಸ್ತಾಳ. 10 ಲಕ್ಷ ರೂಪಾಯಿಯನ್ನ ಧಿಕ್ಕರಿಸಿ ಆ ಮಗು ನಂದೆ ಅಂತ ತಂದು ತಗೊಂತಾಳ. ಇಲ್ಲಿ ಬಹಳಷ್ಟು ಮಹಿಳೆಯರು ಅದನ್ನ ಭಯಂಕರತನ ತನ್ನ ತಾಯ್ತನದ ಬಗ್ಗೆ ನಿಜವಾದ ಫೀಲ್ ಆಗ್ತೈತಿ. ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಕುಟುಂಬ ಸಮೇತವಾಗಿ ಯಾವುದೇ ಅಶ್ಲೀಲವಾಗಿರ್ತಕ್ಕಂಥ ಆಸೆ ಇಲ್ಲ, ಕುಟುಂಬ ಸಮೇತವಾಗಿ ಬಂದು ನಾಟಕವನ್ನು ನೋಡಬಹುದು. ಲಂಗದ ಕಲೆ ಹೋಗಬಹುದು, ರಂಗದ ಕಲೆ ಹೋಗುವುದಿಲ್ಲ ಅನ್ನೋದು ನನ್ನ ಅನುಭವದ ಮಾತು. ಗದಗಿನ ಪುಟ್ಟರಾಜ ಪಂಚಾಕ್ಷರಿ ಗವಾಯಿಗಳ ನಾಟಕ ಸಂಘ ಇದು ಮಹಾದೇವಪ್ಪ ಅಂತೇಳಿ ಇಲ್ಲಿ ನಾಟಕ ಬರ್ತಕ್ಕಂಥ ಕವಿಗಳು ಅವರೇ, ಪಾತ್ರಧಾರಿಗಳು ಅವರೇ ಮಹಾದೇವಪ್ಪ ಅಂತೇಳಿ. ಈ ನಾಟಕ ನಾನು 5 ವರ್ಷ ನೋಡ್ತಾ ಇರೋದು ಕೊಪ್ಪಳಕ್ಕೆ ಬಂದು. ನಿಜವಾಗಿ ಇದು ಸಂದೇಶ, ಒಂದು ಹೆಣ್ಣಿನ ಜೀವನ ಅನ್ನೋದಾಗ ಮಕ್ಕಳಾಗಲಾರ್ದಾಗ ಮಕ್ಕಳನ್ನ ಹೆಂಗೆ ದತ್ತು ಪಡೆಯೋದಂಗೆ ಇವರು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದರಲ್ಲಿ ಆ ಹೆಣ್ಣು ಮಕ್ಕಳು ಕೊಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಲಾಸ್ಟ್ ಸನ್ನಿವೇಶದಲ್ಲಿ ಭಾಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಆ ಸೀನ್ ನೋಡಿದರೆ ಸಾಕು, ಯಾವ ನಾಟಕ ಕಂಪ್ನಿ ಮೀರ್ಸಂಗ್ ಐತಿದು. ಇದರಲ್ಲಿ ಪುರುಷರೇ ಸ್ತ್ರೀ ಪಾತ್ರ ಮಾಡ್ತಾ ಇದ್ರು. ಒಂದು ವಿಶೇಷ
ನಾಟಕದ ಕಂಪ್ನಿ ಹುಟ್ಟಿ 89 ವರ್ಷ ರನ್ನಿಂಗ್ ಆಗ್ತಾ ಇದೆ. ಒಂದು ವೇಳೆ ಇವ್ರು ಏನು ಮಾಡ್ತಾರ, ಲಾಸ್ ಆದಾಗ ಅಜ್ಜೋರ ಜ್ಯೋತಿನ ಹೊರಗಿಟ್ಟು ಹೆಣ್ಣು ಪಾತ್ರ ಕರ್ಕೊಂಡ್ಬರ್ತಾರೆ. ಆ ಸಂಪ್ರದಾಯ ಇತ್ತಂತ ಇದೊಂದು ನಾಟಕ ಕಂಪ್ನಿ ಇದು. ಕುಟುಂಬ ಸಮೇತವಾಗಿ ಅಶ್ಲೀಲ ಪದ ಇಲ್ಲ, ಏನಿಲ್ಲ. ಈ ಸಂಘ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ, ಇನ್ನೂ ಹೆಚ್ಚಿನ ನಾಟಕ ಬರೆಯಂಗ ನಮ್ಮ ಮಹಾದೇವಪ್ಪ ಹೊಸೂರವರು ಈ ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯ ಪಾತ್ರ ಮಾಡ್ತಾ ಇದ್ದಾರೆ. ಯಾವತ್ತು ಮಾಡಿದ್ರೆ ಅವರು ಯಾವ ನಾಟಕದಲ್ಲಿ ಕಣ್ಣೀರು ಹಾಕ್ಸಿ ಕಳಿಸ್ತಾರ, ಗಂಡಿರಲಿ ಸ್ತ್ರೀ ಇರಲಿ ಪುರುಷರಿರಲಿ ಅಳಿಸಿ ಕಳಿಸಂತ ಒಂದು ನಾಟಕ ಇದು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ಈ ಸಂಸ್ಥೆ ಬೆಳೀಲಿ, ಇನ್ನು ಉತ್ತರೋತ್ತರ ನಾಟಕಗಳು ಅವರಿಂದ ಬರಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ. ಕಾಮಿಡಿ ವಿಶೇಷ ಮಾರುತಿ ಅವರು ಭಾಳ ಚೆನ್ನಾಗಿ ಮಾಡ್ತಾರ. ಅವರು ಮೊದಲೆಲ್ಲ ಎನ್ ಬಸವರಾಜ್ ಕಂಪ್ನಿಯಲ್ಲಿ ಇದ್ರು. ನನಗೆ ಅವರು 30 ವರ್ಷದಿಂದ ಪರಿಚಯ. ಅವರು ಯಾವ ಪಾತ್ರ ಕೊಟ್ಟರು ಮಾರುತಿ ಅಂತೇಳಿ ಬೆಂಗೇರಿ ಅವ್ರ ಹೆಸರು, ಭಾಳ ನೀಟಾಗಿ ಮಾಡ್ತಾರೆ. ಅವರು ಪಾಲ್ಟಂಗೆ ಮಾಡ್ತಾರೆ. ಅವ್ರು ಕಲಾವಿದರನ್ನೆಲ್ಲ ಕರ್ಕೊಂಡು ಹೋಗ್ತಾರ. ಅವ್ರ ಒಂದು ಗುಣ ಏನಂದ್ರೆ ಪಾತ್ರ ಅವ್ರು ಮಾಡಕ್ ಬರೋದು ಕಲಿಸ್ತಾರ. ಅವ್ರು ಈ ಮಾದೇವಪ್ಪನಿಗೆ ಟ್ರೈನಿಂಗ್ ಕೊಡ್ತಾರೆ. ಹಂಗೆ ಮಾರುತಿ ಬೆಂಗೇರಿ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಕಾಮಿಡಿ ಚೆನ್ನಾಗೈತೆ, ಸ್ಟೋರಿ ಐತೆ, ಅರ್ಥಗರ್ಭಿತವಾದಂಥ ನಾಟಕ ಐತೆ.